ಇಲ್ಲ ಶ್ರಾವಣಿ ಮೇಡಮ್ ಅವರೇ, ಇನ್ನು ನೀವು ಯಾವುದಕ್ಕೂ ಹೆದರೋದು ಬೇಕಾಗಿಲ್ಲ. ಇಷ್ಟು ದಿನ ನಾನು ಆತಂಕದಲ್ಲಿದ್ದೆ, ಭಯದಲ್ಲಿದ್ದೆ. ಆದರೆ ನಾವೆಲ್ಲ ನಮ್ಮ ಪಾಡಿಗೆ ಸುಮ್ಮನೆ ಇರ್ತೀವಿ ಅಂದ್ರೂ ಆ ವಿಜಯಾಂಬಿಕಾ ನಮ್ಮನ್ನೆಲ್ಲ ಸುಮ್ಮನೆ ಇರೋದಕ್ಕೆ ಬಿಡ್ತಾ ಇಲ್ಲ. ಇನ್ನು ಅವಳು ಮಾಡೋ ಅನ್ಯಾಯನೆಲ್ಲ ಸಹಿಸ್ಕೊಂಡು ಸುಮ್ಮನೆ ಇರೋದಕ್ಕಿಂತ ಅವಳನ್ನು ಸೋಲ್ಸೋದೇ ಸರಿ ಅಂತ ನನಗೆ ಅನಿಸ್ತಾ ಇದೆ. ಹೌದು ಶ್ರಾವಣಿಯಮ್ಮ, ಅದೇನಾದರೂ ಆಗಲಿ ನೀವು ಎಲೆಕ್ಷನಲ್ಲಿ ಗೆಲ್ಲೇಬೇಕು. ನಿಮ್ಮ ಜೊತೆ ನಾವೆಲ್ಲರೂ ಇರ್ತೀವಿ. ನಮ್ಮಿಂದ ಏನು ಮಾಡೋದಕ್ಕೆ ಸಾಧ್ಯನೋ ಅದನ್ನೆಲ್ಲ ಮಾಡ್ತೀವಿ. ಎಲೆಕ್ಷನ್ ನಿಂತಿರೋದು ನಮ್ಮನೆ ಹೆಣ್ಮಗಳು ಅಂತ ರಾಕ್ಷಸಿನ ಎದುರಿಸಿ ನಿಂತಿರೋದು ನಮ್ಮೆಲ್ರಿಗೂ ಹೆಮ್ಮೆ ವಿಷಯ. ಶ್ರಾವಣಿ ಮೇಡಮ್ ಅವರೇ, ನನ್ನ ಕಣ್ಣಿಗೆ ನೀವು ಸಾಕ್ಷಾತ್ ದುರ್ಗಿ ಥರ ಕಾಣಿಸ್ತಾ ಇದ್ದೀರಾ. ಇನ್ನೇನಿದ್ರು ಆ ಅಸುರ ಸಂಹಾರ ಆಗ್ಬೇಕಷ್ಟೇ. ಶ್ರಾವಣಿ ಮೇಡಮ್ ಅವರೇ, ಇಷ್ಟು ದಿನ ನಮ್ಮ ಮನೇಲಿ ಏನೇನೋ ಕಷ್ಟಗಳು ಬಂದೋಯ್ತು. ನಾನು ನಿಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೆ. ಇದೆಲ್ಲ ನಮಗೆ ಬೇಕಿತ್ತಾ ಅಂತ ಅನಿಸ್ತಾ ಇತ್ತು. ಆದರೆ ಇನ್ನು ಮುಂದೆ ಹಾಗಾಗೋದಿಲ್ಲ. ಅದೇನಾಗುತ್ತೋ ಆಗಲಿ, ನೀತಿ ನಿಯತ್ತಿಂದ ಬದುಕ್ತಿರೋ ನಾವುಗಳು ಇಲ್ಲ ಮೋಸ ಕಪಟ ಮಾಡಿ ಬದುಕ್ತಿರೋ ಅವಳ ನೋಡೇ ಬಿಡೋಣ. ನಿಮಗೆ ಮಾತ್ರ ಅಲ್ಲ, ನನಗೂ ಎಷ್ಟೋ ಸಲ ಅನಿಸಿದೆ ಇದೆಲ್ಲ ಬೇಕಿತ್ತಾ ಅಂತ. ಆ ವಿಜಯಾಂಬಿಕಾ ಇಡೀ ಸಿಸ್ಟಮ್ನೇ ತನ್ನ ಕೈಯಲ್ಲಿ ಇಟ್ಕೊಂಡು ಆಟ ಆಡಿಸ್ತಾ ಇದ್ದಾಳೆ. ಅಂಥವಳ ಮುಂದೆ ನಾನು ಗೆಲ್ಲಕ್ಕಾಗತ್ತಾ ಅಂತ ನನಗನ್ನಿಸ್ತಾ ಇತ್ತು. ಆದರೆ ನಾನು ಪ್ರಚಾರಕ್ಕೆ ಇಳ್ದಾಗಲೇ ನನಗೆ ಗೊತ್ತಾಗಿತ್ತು ಎಷ್ಟೋ ಜನರ ಬೆಂಬಲ ನನಗಿದೆ ಅಂತ. ಒಬ್ಬೊಬ್ಬರು ನನಗೆ ಹತ್ರ ಆದಾಗಲೂ ನನ್ನ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಾ ಹೋಯ್ತು. ಅವರೆಲ್ಲರೂ ನನ್ನ ಜೊತೆ ಬಂದು ನಾವಿದ್ದೀವಿ, ನಾವು ನಿಮ್ಮನ್ನು ಗೆಲ್ಲಿಸ್ತೀವಿ ಅಂತ ಹೇಳಿದವರು ಈಗಲೂ ಕೂಡ ನನ್ನ ಜೊತೆನೇ ಇದ್ದಾರೆ. ಅದು ಸಾಲದು ಅಂತ ಇಡೀ ಫ್ಯಾಮಿಲಿ ಸಪೋರ್ಟ್ ನನಗಿದೆ. ಇಷ್ಟು ಸಾಕು, ನಾನು ಗೆದ್ದೇ ಗೆಲ್ತೀನಿ. ಕರ್ಮ ಏನು ಬಂದಿರೋದು ಇವ್ರಿಗೆಲ್ಲ ರೋಗ. ಬಡವ ನಿನ್ನ ಮಡಗ್ದಂಗಿರು ಅನ್ನೋದು ಬಿಟ್ಟು ಎಲೆಕ್ಷನ್ ಅಂತೆ, ಜನಸೇವೆ ಅಂತೆ. ಸಿಂಹ ಆನೆನ ಸೋಲ್ಸೋದ್ರೆ ಅದಕ್ಕೊಂದು ಅರ್ಥ ಇದೆ. ಅದು ಬಿಟ್ಟು ಈ ಅಳಿಲು ಆನೆನ ಸೋಲ್ಸಕ್ಕೆ ಅಂತ ಹೊರಟಿದೆ. ಇದೆಲ್ಲ ಆಗೋ ಮಾತಾ? ನಮ್ಮ ಜನ ಮಾತಾಡ್ತಾರೆ, ಮಾತಿಗೆ ತಕ್ಕ ಹಾಗೆ ನಡ್ಕೊಳ್ಳಲ್ಲ. ಇವತ್ತು ಇವಳು ಪರವಾಗಿ ಮಾತಾಡ್ತಾರೆ ಅಂದ ತಕ್ಷಣ ಇವಳಿಗೆ ಓಟ್ ಹಾಕ್ತಾರೆ ಅನ್ನೋ ಭ್ರಮೇಲೆ ಅವಳೆ. ಸೋಷಿಯಲ್ ಮೀಡಿಯಾದಲ್ಲಿ ಲೈಕ್ ಕೊತ್ತವ್ರು ಎಲ್ಲರೂ ಥಿಯೇಟ್ರಿಗೆ ಹೋಗಿ ಪಿಕ್ಚರ್ ನೋಡಲ್ಲ. ಪ್ರಚಾರಕ್ಕೆ ಹೋದಾಗ ಜೈಕಾರ ಹಾಕ್ತವ್ರು ಎಲ್ಲರೂ ಎಲೆಕ್ಷನಲ್ಲಿ ಓಟ್ ಹಾಕಲ್ಲ. ಈ ಸತ್ಯ ಇವಳಿಗೆ ಗೊತ್ತಿಲ್ಲ. ದಡ್ಡಿ ಏನು ಮಾಡೋಕ್ಕಾಗತ್ತೆ? ಎಜುಕೇಷನ್ ಮಿನಿಸ್ಟ್ರು ಮಗಳಿಗೆ ಈ ಎಜುಕೇಷನ್ನೇ ಇಲ್ಲ. ಸಾವಿತ್ರಿ, ಎಷ್ಟೊತ್ತು ಅಂತ ಮಗುನ ಹೀಗೆ ಮಡ್ಲಲ್ಲಿ ಮಲಗಿಸ್ಕೊಂಡಿರ್ತೀವಿ? ಇದೇನ್ರಿ ಹೀಗೆ ಕೇಳ್ತಾ ಇದ್ದೀರಾ? ಇವಳು ಹುಟ್ಟಾಗಿಂದನೂ ನಾನು ಸ್ವಲ್ಪದಷ್ಟೇ ಇವಳನ್ನು ತೊಟ್ಲಲ್ಲಿ ಮಲಗಿಸಿರೋದು. ನಾನು ಬಿಡುವಾಗಿದ್ದಾಗೆಲ್ಲ ನಾನು ನನ್ನ ಮಡ್ಲಲ್ಲೇ ಮಲಗಿಸ್ಕೊಂಡಿರ್ತೀನಿ. ಅದು ಗೊತ್ತು. ಈಗ ಎಷ್ಟೊತ್ತಿಂದ ಮಡ್ಲಲ್ಲಿ ಮಲಗಿಸ್ಕೊಂಡಿದೀಯ ಅಂತ ಕೇಳಿದೆ. ಬೆಳಗ್ಗೆಯಿಂದನೂ ಹೀಗೆ ಮಲಗಿಸ್ಕೊಂಡಿದ್ದೀನಿ. ಆದರೆ ಇವಳು ಮಲಗ್ತಾನೆ ಇಲ್ವಲ್ಲ. ನಿನಗೆ ಸುಸ್ತಾಗಲ್ವಾ? ಫ್ರಸ್ಟ್ರೇಷನ್ ಆಗಲ್ವಾ? ಹಿಂಸೆ ಅನ್ಸಲ್ವಾ? ಏನು ಹಿಂಸೆನಾ? ಇದೊಳ್ಳೆ ಸರಿ ಹೋಯ್ತು. ಯಾವ ತಾಯಿಗಾದರೂ ಮಗು ತನ್ನ ಮಡ್ಲಲ್ಲಿ ಮಲಗಿದಾಗ ಹಿಂಸೆ ಆಗುತ್ತಾ? ಮಗು ಮಡ್ಲಲ್ಲಿ ಮಲಗಿದ್ರೆ ಅದು ಆನಂದನೇ ಹೊರತು ಹಿಂಸೆನೋ ಸಂಕಟನೋ ಅಲ್ಲ. ಇಲ್ಲಮ್ಮ ಎಳೆ ಮಗು ಥರ ಬಂದು ತೊಡೆ ಮೇಲೆ ಮಲ್ಕೊಂಡಿದ್ದಲ್ಲ. ಜಸ್ಟ್ ಗೆಟಪ್ ಮಾರಿ, ಗೆಟಪ್. ತಾಯಿ ಅನ್ನೋ ಕಾರಣಕ್ಕೆ ಯಾರಿಗೋಸ್ಕರ ತನ್ನ ಜೀವನನೇ ಮುಡಿಪಾಗಿಟ್ಟಿದ್ಯೋ ಅವಳು ನಿನ್ನ ತಾಯಿನೇ ಅಲ್ಲ. ಒಂದು ವೇಳೆ ಇವಳು ದೊಡ್ಡವಳಾದ್ಮೇಲೆ ನೀನು ಮಡ್ಲಲ್ಲಿ ಮಲಗಿದ್ರೆ? ಆಗಲೂ ಮಲಗಿಸ್ಕೋತೀನಿ.
ನಾನು ಹಣ್ಣು ಮುದುಕಿಯಾಗಿ ಇವಳಿಗೆ ಮದುವೆ ಆಗಿ ಇವಳಿಗೆ ಮಕ್ಕಳಾಗಿ ಆ ಮಕ್ಕಳು ನನ್ನ ಮಡಲಲ್ಲಿ ಮಲಗಿದ್ರು ಖುಷಿಯಿಂದ ಮಲಗಿಸ್ಕೋತೀನಿ. ಇವಳು ಎಷ್ಟೇ ದೊಡ್ಡವಳಾದ್ರು ಇವಳು ನಮಗೆ ಮಗುನೇ ತಾನೆ. ನನಗೆ ಗೊತ್ತಿರೋ ಹಾಗೆ ಯಾವ ತಾಯಿಗೂ ತನ್ನ ಮಗುನ ತನ್ನ ಮಡ್ಲಲ್ಲಿ ಮಲಗಿಸ್ಕೊಂಡಾಗ ಹಿಂಸೆ ಆಗಲಿ, ಸಂಕಟ ಆಗಲಿ, ನೋವಾಗಲಿ ಯಾವುದೂ ಆಗಲ್ಲ. ಎಂಥ ಕೆಲಸ ಇದ್ರೂ ಮಡ್ಲಲ್ಲಿ ಮಲಗಿರೋ ಮಗುನ ಏಳ್ಸಲ್ಲ. ಎಳೆ ಮಗು ತರ ಬಂದು ತೊಡೆ ಮೇಲೆ ಮಲ್ಕೊಂಡಿದ್ದಲ್ಲ, ಜಸ್ಟ್ ಗೆಟಪ್ ಮಾರಿ, ಗೆಟಪ್. ಛ, ಮಗುಗೆ ತಾಯಿ ಮಡ್ಲೆ ಸುಪ್ಪತ್ತಿಗೆ. ತಾಯಿ ಮಡ್ಲಿಗಿಂತ ಶ್ರೇಷ್ಠವಾಗಿರೋ ತೊಟ್ಲು ಇನ್ಯಾವುದಿದೆ ಹೇಳಿ? ಸುಮ್ಮನೆ ಮಾತೆ ಕೇಳ್ತೀನಿ, ನೀನು ಯಾವುದೋ ಒಂದು ಒಳ್ಳೆ ಪೊಸಿಷನಲ್ಲಿದೆಯಾ ಅನ್ಕೋ, ತುಂಬ ಬ್ಯುಸಿಯಾಗಿರ್ತೀಯ ಅನ್ಕೋ. ಅಂಥ ಟೈಮಲ್ಲಿ ನಮ್ಮ ಮಗು ಬಂದು ನಿನ್ನ ಮಡ್ಲಲ್ಲಿ ಮಲಗ್ತೀನಿ ಅಂದರೆ ಆಗ ನೀನೇನು ಹೇಳ್ತೀಯ? ಏನಾಗಿದೆ ಇವತ್ತು ನಿಮಗೆ? ಮಡ್ಲಲ್ಲಿ ಮಲ್ಗೋದ್ರ ಬಗ್ಗೆ ಕತೆ ಬರೀತಿದ್ದೀರೋ ಹೇಗೆ? ಒಂದು ಮಾತು ಹೇಳ್ತೀನಿ ಕೇಳಿ. 9 ತಿಂಗಳು ಹೆತ್ತು ಹೊತ್ತಿರೋ ತಾಯಿಗೆ ಒಂದಷ್ಟೊತ್ತು ತನ್ನ ಮಗುನ ಮಡ್ಲಲ್ಲಿ ಮಲಗಿಸ್ಕೊಳ್ಳೋದು ಕಷ್ಟ ಏನಲ್ಲ. ಅಷ್ಟು ತಾಳ್ಮೆ ಇಲ್ಲ ಅಂದರೆ 9 ತಿಂಗಳು ಹೊತ್ತು ಹೆರಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಒಂದೊಂದ್ಸಲ ಮಾಮ್ ಬಿಹೇವ್ ಮಾಡೋದು ನೋಡಿದ್ರೆ ಆ ಶ್ರಾವಣಿ ಹೇಳಿದ ಮಾತು ನಿಜಾನೇನೋ ಅನಿಸ್ಬಿಡುತ್ತೆ. ಆ ಶ್ರಾವಣಿ ಅಂಥ ಮಾತುಗಳೆಲ್ಲ ಹೇಳಿ ನನ್ನ ತಲೆ ಕೆಡಿಸ್ಬಿಟ್ಟಿದ್ದಾಳೆ. ಇಲ್ಲ, ಮಾಮ್ ಯಾವುದೋ ಟೆನ್ಷನಲ್ಲಿ ಆ ರೀತಿ ಮಾತಾಡಿದ್ರೆ ನಾನು ಅದನ್ನು ಕನೆಕ್ಟ್ ಮಾಡ್ಕೋಬಾರ್ದು. ಇದುವರೆಗೂ ಮಾಮ್ ನನ್ನ ಹತ್ರ ಎಷ್ಟೋ ಸಲ ಈ ರೀತಿ ಮಾತಾಡಿದ್ದಾಳೆ, ನಾನು ಯಾವತ್ತೂ ಈ ಥರ ಯೋಚನೆ ಮಾಡಲಿಲ್ಲ. ಶ್ರಾವಣಿ ಹೇಳಿದ ಮೇಲೆ ನನಗೆ ಯಾಕೆ ಈ ರೀತಿ ಯೋಚನೆ ಬರ್ತಾ ಇದೆ? ನನಗೆ ಇಂಥ ಯೋಚನೆಗಳು ಬರಬಾರ್ದು. ನಾನು ನೆಮ್ಮದಿಯಾಗಿರಬೇಕು ಅನ್ನೋದಾದರೆ ನಾನು ವಿಜಯಾಂಬಿಕಾ ಮಗ ಅನ್ನೋದನ್ನು ಶ್ರಾವಣಿಗೆ ಪ್ರೂವ್ ಮಾಡಲೇಬೇಕು. ನನಗೆ ಈಗಿರೋದು ಅದೊಂದೇ ದಾರಿ. ನನಗೆ ಏನು ಅರ್ಥ ಆಗ್ತಿಲ್ಲ. ಆ ಶ್ರಾವಣಿ ಹತ್ರ ಒಂದೇ ₹1 ಇಲ್ಲ, ಆದರೆ ಎಲೆಕ್ಷನ್ಗೋಸ್ಕರ ಅವಳು ಪೋಸ್ಟರ್ ಹಾಕ್ತಿದ್ದಾಳೆ, ಫ್ಲೆಕ್ಸ್ ಹಾಕ್ತಿದ್ದಾಳೆ, ಕಟ್ಔಟ್ ಹಾಕ್ತಿದ್ದಾಳೆ. ಇದೆಲ್ಲ ಹೇಗೆ ಸಾಧ್ಯ? ಐ ಜಸ್ಟ್ ವಾಂಟ್ ಟು ನೋ, ಅವಳಿಗೆ ಯಾರಾದರೂ ಸ್ಪಾನ್ಸರ್ಸ್ ಇದ್ದಾರಾ ಅಥವಾ ಅವಳಿಗೇನಾದರೂ ಪ್ರಾಪರ್ಟಿ ಇದೆಯಾ? ಹೇಗಿದೆಲ್ಲ ಸಾಧ್ಯ? ಹಾಗೇನಾದರೂ ಒಂದು ವೇಳೆ ಇದ್ರೆ ಅದ್ರ ಮೇಲೆ ರೇಡ್ ಮಾಡಬೇಕು, ಆದಷ್ಟು ಬೇಗ ಮಾಡಬೇಕು. ಇಲ್ಲ ಅಂದರೆ ಎಲೆಕ್ಷನಲ್ಲಿ ನನಗೆ ತೊಂದರೆ ಆಗುತ್ತೆ. ಯು ಅಂಡರ್ಸ್ಟ್ಯಾಂಡ್? ಎಸ್. ಏನು ಮಾಡಿ? ಏನಿಲ್ಲ ಮಾಮ್, ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನಿನಗೇನಾದರೂ ತಲೆ ಕೆಟ್ಟಿದ್ಯಾ? ನೋಡ್ಕೊಂಡು ಹೋಗೋಣ ಅಂತ ಬಂದಂತೆ. ಆವತ್ತು ನೋಡಿದ್ರೆ ನೀನು ತೊಡೆ ಮೇಲೆ ಮಲ್ಕೋಬೇಕು ಆಸೆ ಆಗ್ತಿದೆ ಅಂತ ಹೇಳಿದೆ. ಈಗ ನೋಡಬೇಕು ಅಂತ ಹೇಳ್ತಿದ್ಯಾ? ವಾಟ್ಸ್ ರಾಂಗ್ ವಿತ್ ಯು? ನನಗೆ ಇಂಥದಕ್ಕೆಲ್ಲ ಟೈಮ್ ವೇಸ್ಟ್ ಮಾಡೋದಕ್ಕೆ ಟೈಮ್ ಇಲ್ಲ. ಎಲೆಕ್ಷನ್ ಹತ್ರ ಬರ್ತಿದೆ, ನಾನು ಆ ಕೆಲಸ ನೋಡ್ಬೇಕಾ ಅಥವಾ ನೀನನ್ನು ಗಮನಿಸ್ಬೇಕಾ? ಜಸ್ಟ್ ಸ್ಟಾಪ್ ಆಲ್ ದಿಸ್ ಸ್ಟುಪಿಡಿಟಿ ಮಾಡಿ ಎಲೆಕ್ಷನ್ ಕಡೆ ಗಮನ ಕೊಡು.